ಹೆಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನ ಗಮನಿಸಿ. 2, -2 ಮತ್ತು -7, 4 ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಚಿತ್ರವನ್ನ ಗಮನಿಸಿದ್ರೆ, ಸೊ ಪಿ ಮತ್ತು ಕ್ಯೂಗಳು ಎ ಬಿಯ ತ್ರೈಭಾಜಕ ಬಿಂದುಗಳು ಅಲ್ವಾ. ಸೊ ಅಂದ್ರೆ ಇಲ್ಲಿ ಎ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಏನ್ ಹೇಳಿ ಕ್ಯೂ ಬಿ ಆಗಿರುತ್ತೆ. ಸೊ ಇಲ್ಲಿ ಪಿಯು ಎ ಬಿ ಅನ್ನ ಏನ್ ಮಾಡುತ್ತೆ, 1:2 ವಿಭಾಗಿಸುತ್ತೆ. ಓಕೆ, ಸೊ ನೋಡಿ ಪಿ ಏನ್ ಮಾಡ್ತಾ ಇದೆ, ಎ ಬಿ ಅನ್ನ 1:2. ಓಕೆ, ಸೊ ಇದಿಷ್ಟು. ಸೊ 1:2 ವಿಭಾಗಿಸುತ್ತೆ. ಓಕೆ, ಸೊ ಈಗ ಪಿಯು ಎ ಬಿ ಅನ್ನ 1:2 ವಿಭಾಗಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ 2 - 2 ಸೊ ಈಸ್ ಈಕ್ವಲ್ ಟು x1 y1 ಆದ್ರೆ, ಸೊ ಬಿ ಬಿಂದುವಿನ ನಿರ್ದೇಶಾಂಕ -7, 4 ಸೊ ಈಸ್ ಈಕ್ವಲ್ ಟು x2, y2. ಸೊ ಇಲ್ಲಿ ಇವುಗಳ ಅನುಪಾತ ಏನು, m1 ಅನುಪಾತ m2 ಈಸ್ ಈಕ್ವಲ್ ಟು ಏನ್ ಹೇಳಿ 1:2. ಸೊ ಈಗ ನಾವು ಪಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನ ಬಳಸಬೇಕು. ಸೊ P of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಓಕೆ, ಸೊ ಈಗ ಇಲ್ಲಿ ಈ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದಾಗ ಈಸ್ ಈಕ್ವಲ್ ಟು ಏನಾಗುತ್ತೆ, m1 1 - 7 plus m2 2 x1 2 divided by 1 plus 2, m1 1 x2 y2 4 plus m2 y1 minus 2 divided by m1, sorry 1 plus, so 1 plus 2. So ಇದೇನಾಗುತ್ತೆ, so plus minus -7 plus 4 minus 3 divided by 3, plus 4 minus 4 0 divided by 3 is equal to ಏನಾಗುತ್ತೆ, ಇದು -1, 0 ಆಗುತ್ತೆ. ಓಕೆ, ಸೊ ಪಿ ಆಫ್ ಎಕ್ಸ್ ವೈ ಸಿಕ್ಕಿದೆ, ಇದರ ನಿರ್ದೇಶಾಂಕ ಸಿಕ್ಕಿದೆ ಮಕ್ಕಳ. ಸೊ ಈಗ ನಾವು ಕ್ಯೂ ಏನ್ ಮಾಡ್ತಾ ಇದೆ, ಎ ಬಿ ಅನ್ನ 2:1 ವಿಭಾಗಿಸುತ್ತೆ ಅಲ್ವಾ. ಸೊ ನೋಡಿ ಎ ಬಿ ಪಿ ಕ್ಯೂ ಅಲ್ವಾ. ಸೊ ಈ ಕ್ಯೂ ಏನ್ ಮಾಡತ್ತೆ, ಎ ಬಿ ಅನ್ನ 2:1 ವಿಭಾಗಿಸುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕ್ಯೂ ಎ ಬಿ ಅನ್ನ 2:1 ವಿಭಾಗಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಕ್ಯೂ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರ m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2 is equal to, so ಇಲ್ಲಿ m1 2 into x2 minus 7,
4. Okay, so ಇಲ್ಲಿ minus 7 minus 7 plus m2 1 into x1 2 divided by 2 plus 1, comma m1 2 y2 4 plus m2 1 y1 minus 2 divided by 2 plus 1 is equal to, so minus 7 into 2 minus 14 plus 2 divided by 3, comma 8 minus 2 divided by 3. So is equal to, so idenagate minus 12 divided by 3, comma 6 divided by 3. So is equal to, so minus 4, comma 2 ಆಗುತ್ತೆ. Okay, so q of xy. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಯು ತ್ರೈಭಾಜಕ ಬಿಂದುಗಳು, ಇವುಗಳ ನಿರ್ದೇಶಾಂಕಗಳು ಏನಾಯ್ತು ಮಕ್ಕಳೇ, -1, 0 ಹಾಗೂ -4, 2 ಆಗಿದೆ. ಥ್ಯಾಂಕ್ ಯು.